ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಜನವರಿ 31ನೇ ತಾರೀಕು. ಈ ಜನವರಿ ತಿಂಗಳ ಕೊನೆಯ ದಿನ. ಇವತ್ತು ಶನಿವಾರ. ತನೂರು ಸ್ಕೂಲಲ್ಲಿ ಇವತ್ತು ಬ್ಲೆಸ್ಸಿಂಗ್ ಡೇ ಅಂತ ಒಂದು ಸೆಂಡ್ ಆಫ್ ಪಾರ್ಟಿ ಥರ ಇದೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಸ್ಯಾರಿ ಮತ್ತು ಏನೆಲ್ಲ ಆಕ್ಸಸರೀಸ್ ಪ್ರಿಪೇರ್ ಮಾಡಿದೆ ಅಂತೆಲ್ಲ ತೋರಿಸ್ದೆ. ಸೊ ಇವತ್ತಿನ ವ್ಲಾಗಲ್ಲಿ ಹೇಗೆ ರೆಡಿ ಮಾಡಿದೆ ಏನು ಅನ್ನೋದೆಲ್ಲ ನೋಡ್ಬೋದು. ಫಸ್ಟ್ ಟೈಮ್ ತನೂ ಸ್ಯಾರಿ ಉಟ್ಕೋತಾ ಇದ್ದಾಳೆ. ನಾನು ನೆನ್ನೆಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಿ ಬಳೆ ಅದು ಇದೆಲ್ಲ ಎತ್ತಿಟ್ಟು ಇವತ್ತು ಬೇಗನೆ ಎಬ್ಬಿಸ್ಬಿಟ್ಟು ತನಗೆ ತಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಅಂದರೆ ಬೇಗ ಒಂದು 6:30ಗೆಲ್ಲ ಎಬ್ಬಿಸ್ಬಿಟ್ಟು ಬೇಗ ತಲೆ ಸ್ನಾನ ಮಾಡಿಸ್ಬಿಡೋಣ, ಕೂದಲೆಲ್ಲ ಚೆನ್ನಾಗಿ ಒಣಗಿಬಿಡ್ಲಿ, ಆಮೇಲೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಆದರೆ ತನುಗೆ ರಾತ್ರಿ 1:30 ಆದರೂ ವಿಪರೀತ ಕೆಮ್ಮು ಮತ್ತು 1:30 ಮತ್ತೆ ಟ್ಯಾಬ್ಲೆಟ್ ಕುಡಿಸ್ಬಿಟ್ಟು ಮಲಗಿಸಿದ್ದಾಯಿತು. ಹಂಗಾಗಿ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ಎಬ್ಬಿಸ್ಬೇಡ, ಬೇಗ ನಿಧಾನಕ್ಕೆ ಎದ್ದಳ್ಳಿ ಅಂತ ಹೇಳಿದರು. 8 ಗಂಟೆಗೆ ಇನ್ನೇನು 5 ನಿಮಿಷ ಇದೆ ಅನ್ನೋ ಹಂಗೆ ತನುನ ಎಬ್ಬಿಸಿ ಇವಾಗ ಸ್ನಾನಕ್ಕೆ ಹೋಗು, ರೆಡಿಯಾಗು ಬೇಗ ಅಂತ ಹೇಳಿದ್ದೀನಿ. ಇವಾಗ ಅವಳು ಎದ್ದು ಬಂದಿದ್ದಾಳೆ. ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಈ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಅವಳಿಗೆ ಸೀರೆ ಎಲ್ಲ ಉಡಿಸೋದು, ಅವಳನ್ನ ರೆಡಿ ಮಾಡೋದು. ಮಿನಿಮಮ್ ಹೆಣ್ಮಕ್ಳಿಗೆ ನಾವು ಚೆನ್ನಾಗೆಲ್ಲ ರೆಡಿ ಮಾಡಿ ಸೀರೆ ಎಲ್ಲ ಉಡಿಸ್ತೀವಿ ಅಂದರೆ ರೆಡಿ ಆಗೋದಕ್ಕೆ 1 ಅವರ್ ತನಕ ಬೇಕಾಗುತ್ತೆ. ಹಂಗೆ ಸರಿ ಹೋಗಿಲ್ಲ, ಹಿಂಗೆ ಸರಿ ಹೋಗಿಲ್ಲ ಅಂತ ಎಲ್ಲ ಕರೆಕ್ಟಾಗಿ ನೋಡ್ಬಿಟ್ಟು ಮಾಡಬೇಕಂದ್ರೆ ಹಂಗಾಗಿ ರೆಡಿ ಆಗೋದಕ್ಕೆ 1 ಅವರ್ ಅಂತೂ ಬೇಕಾಗುತ್ತೆ. ಅಷ್ಟರಲ್ಲಿ ಕೆಲಸ ಬೇಗ ನಾನು ಮುಗಿಸ್ಬಿಡೋಣ. ತನ್ನದು ಸ್ನಾನ ಎಲ್ಲ ಬೇಗ ಆಗಿಬಿಟ್ರೆ ಕೂದಲನ್ನೆಲ್ಲ ಡ್ರೈ ಮಾಡಿಬಿಟ್ಟು ಹೇರ್ ಸ್ಟೈಲ್ ಮಾಡೋದಕ್ಕೆ ಸರಿ ಆಗುತ್ತೆ ಅಂತೇಳಿ ಇವಾಗ ನಾನು ಬೇಗ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸಿದ್ದಾಯಿತು. ಹಾಗೆ ಬೆಳಗ್ಗೆನೇ ನಮ್ಮನೆ ಟಿ ವಿಯಲ್ಲಿ ದೇವ್ರ ಸಾಂಗ್ಗಳನ್ನು ಹಾಕ್ಕೊಂಡು ಬೇಗ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಅವರು ಬೇಗನೆ ಹೋದರು. ಮತ್ತು ನಾನು 10 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ತನ್ನನ್ನು ಡ್ರಾಪ್ ಮಾಡೋದಕ್ಕೆ ಅಂತಂದರು. ಯಾಕಂದರೆ ಸೀರೆ ಉಟ್ಕೊಂಡು ಅವಳಿಗೆ ನಡ್ಕೊಂಡು ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನೇ ಬರ್ತೀನಿ ಡ್ರಾಪ್ ಮಾಡೋಕ್ಕೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಈಗ ರಾತ್ರಿಯೇ ನಾನು ಬಿಸಿಬೇಳೆಬಾತ್ ಮಾಡಿದ್ದೆ. ಬಿಸಿಬೇಳೆಬಾತ್ ಮಾಡಿದ್ರಿಂದ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ. ರಾತ್ರಿ ಮಾಡಿದ ಬಿಸಿಬೇಳೆಬಾತ್ ಏನಿದೆ ಅದನ್ನೇ ಮತ್ತೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತಿನ್ನಿಸ್ಬಿಟ್ಟು ಕಳಿಸೋಣ. ಇನ್ನೇನು ಲಂಚ್ ಬಾಕ್ಸ್ ಎಲ್ಲ ಇರಲ್ಲ, ಸ್ಕೂಲಲ್ಲೇ ಊಟ ಏನೆಲ್ಲ ಅರೇಂಜ್ ಮಾಡ್ತಾರೆ ಅವರು, ಮಧ್ಯಾಹ್ನದ ಲಂಚ್ ಎಲ್ಲ ಅಂತೇಳಿ ಬರೀ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಬೆಳಗ್ಗೆ ನಾನು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳಿಗೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬ್ರೇಕ್ಫಾಸ್ಟ್ ಅಂದರೆ ರಾತ್ರಿ ಮಾಡಿದ ಬಿಸಿಬೇಳೆಬಾತನ್ನೇ ಬಿಸಿ ಮಾಡಿಬಿಟ್ಟು ತಿಂದ್ರಾಯ್ತು ಅಂತೇಳಿ ರೆಡಿ ಮಾಡಿದ್ದೆ. ಆಮೇಲೆ ತನುಗೆ ಸ್ಲಿಪ್ಪರೆಲ್ಲ ಸ್ವಲ್ಪ ತೊಳ್ಕೊ ಅಂತೇಳಿ ಕೆಳಗಡೆ ನಲ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ತೊಳ್ಕೊಬಾ ಅಂತೇಳ್ಬಿಟ್ಟು ಕಳಿಸಿ ಆದಮೇಲೆ ಇದು ಸ್ಯಾರಿಗೆ ಪೆಟಿಕೋಟ್ ತೊಗೊಂಬಂದಿದ್ದೆ ತನುಗೆ. ಅದು ಸ್ವಲ್ಪ ಉದ್ದ ಇದೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಅದನ್ನು ಸ್ಟಿಚ್ ಮಾಡಿಬಿಡೋಣ ಅಂಥೇಳಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಉದ್ದ ಇತ್ತು ಅಂತೇಳಿದ್ರೆ ಮತ್ತೆ ಈ ಸೊಂಟದ ಹತ್ರ ಫೋಲ್ಡ್ ಮಾಡೋಕ್ಕೆ ಹೋದರೆ ಹೊಟ್ಟೆ ಎಲ್ಲ ಒಂಚೂರು ದಪ್ಪ ಥರ ಕಾಣಿಸ್ಬಿಡುತ್ತೆ, ಕ್ಲೀನಾಗಿ ಫಿಟ್ಟಿಂಗಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂಚೂರು ಪೆಟಿಕೋಟ್ನ ಫೋಲ್ಡ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ತನ್ನನ್ನು ಸ್ನಾನಕ್ಕೆ ಕಳಿಸ್ಬಿಟ್ಟು ಇವಾಗ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಹಿಂಗೆ ಪಿನ್ನ ಇನ್ನೊಂದು ಸ್ವಲ್ಪ ಸಣ್ಣ ಮಾಡಬೇಕಾಯ್ತಾ ಅಂತ. ಪಿನ್ನ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡೋಣ. ಪಿನ್ನು ಸಣ್ಣ ಮಾಡಬೇಕಾಯ್ತು ಇನ್ನೊಂದು ಸ್ವಲ್ಪ. ಹಿಂಗೆ ಲೂಸ್ ಆಯಿತಾ ಅಂತ. ಲೂಸ್ ಆಯಿತಾ ಇಲ್ವಾ? ತಿರುಗು ಹಿಂದೆ. ಮುಂದೆ ಹಿಂಗೆ ಬಾ, ಆಪೋಸಿಟ್. ಪಿನ್ ಸ್ವಲ್ಪ ಸಣ್ಣ ಮಾಡಬೇಕು. ಇದು ಟೈಟ್ ಆಗುತ್ತೆ. ಓಕೆ, ಸ್ವಲ್ಪ ಪಿನ್ನು ಸ್ವಲ್ಪ ಸರಿ ಮಾಡಬೇಕು. ನಡಿ ತಿಂದು. ಹಂಗೆ ಕರೆಕ್ಟಾಗೈತೆ. ನೆರಿಗೆದೇನು ಪ್ರಾಬ್ಲಮ್ ಇಲ್ಲಪ್ಪ, ಪರ್ಫೆಕ್ಟ್ ಆಗಿದೆ ನೆರಿಗೆ. ಇದೊಂಚೂರು ಪಿನ್ ಒಂದು ಸ್ವಲ್ಪ ಸಣ್ಣ ಮಾಡಬೇಕಷ್ಟೇ, ಇನ್ನೊಂದು ಎಕ್ಸ್ಟ್ರಾ ಪಿನ್ ಮಾಡೋಣ. ಹೋಗಿ ತಿನ್ನು, ಟೈಮ್ ಆಯಿತು.
ಸ್ಪೂನ್ ಕೊಟ್ಟಿಲ್ವಾ? ಸರಿಗೆ ಹಚ್ಚಿಲ್ಲ. ಜಸ್ಟ್ ಶೈನಿಂಗ್ ಅಷ್ಟೇ. ತಂದಿದ್ದೇನಾ? ಆ ಶೈನಿಂಗಿಂದು ಅವರೇ ಅಲ್ವಾ ಕೊಟ್ಟಿದ್ದು? ಪರ್ಫೆಕ್ಟ್ ಆಗಿತ್ತೆ ನೋಡು. ಎಲ್ಲಿ ಹೆಂಗೆ ಬಂತು? ಉಗ್ರೆಲ್ಲ ಕಟ್ ಮಾಡ್ಕೊಂಡು ಕಾಲಿಗೆ ಬೇಡ ಅಂತವಳೆ. ಅದು ಊಟಕ್ಕೆ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತಂತ. ಬೇಡ ಬಿಡು, ರೈಟ್ ಹ್ಯಾಂಡಿಗೆ. ರೈಟ್ ಹ್ಯಾಂಡಿಗೆ ಬೇಡ ಬಿಡು ಮನೆ. ಕಾಲಿಗೆ ಹಚ್ಕೊಂಡಿದ್ದು ನಾನು. ಹಚ್ಕೊಂಡ್ರೆ ವೇಸ್ಟ್. ನಾನು ಇದು ಹೆಂಗಿದ್ರು ಎಕ್ಸಾಮ್ಗಿಂತ ಮುಂಚೆ ತೆಗೆದುಬಿಡ್ತೀನಿ. ಆದರೆ ನೀಟಾಗಿ ಓದಬೇಕು ಎಕ್ಸಾಮ್ಗೆ, ಹಂಗೆಲ್ಲ ಬಿಡಲ್ಲ. ನೇಲ್ ಪಾಲಿಶ್ ಹಚ್ಕೊಂಡು ಅದೆಲ್ಚಿನಿ ಶೈನಿಂಗ್ ಚೆನ್ನಾಗಿ ಕಾಣ್ತೈತೆ, ತೋರಿಸು. ತನ್ನಗೋಸ್ಕರ ಪಾಪ ಅವ್ರು ಅಲ್ಲಿಂದ ತಂದಿದ್ದಾರಲ್ಲ ಅಷ್ಟು ಪ್ರೀತಿಯಿಂದ. ಏಮ ಮೇಡಮ್, ನಾನು ಯೂಸೇ ಮಾಡಲ್ಲ ಅಂದ್ಕೊಂಡೆ ಅಲ್ವಾ? ಮಾಡಿದೆ ಇವತ್ತು. ಎಲ್ಲಿ ಈ ಕಡೆ ಕೈ ಕಾಲಿಗೆ ಬೇಡ, ಸ್ವಲ್ಪ ಅದು ಕಾಣೋದು ಇಲ್ಲ, ಸುಮ್ಮನೆ ಒಂಥರ ಮಾಡ್ಕೊಂಡ್ಬಿಟ್ಟಿಲ್ಲ. ಇಷ್ಟೊತ್ತಿಗೆ ಇರೋಲ್ಲ. ಮುಖಕ್ಕೆ ಪೌಡರ್ ಸಾಕ. ಏನು ಕಟ್ ಆಯ್ತೆ? ಏನು ಕಟ್ ಆಯ್ತು ಅದಕ್ಕೆ? ಯಾಕಂಗೇನೋ ಅಂಜಲ್ಲಪ್ಪ, ಅಷ್ಟಮ ಶನಿ ಅಂತ. ಅಷ್ಟಮ ಶನಿ ಕಟ್ ಐತೆ ಇದಕ್ಕೆ. ನೀನೇ ಇದೆಯಾ ಅದು ಬೇರೆ ಕೊಡೋದು ಬೇರೆಯವರಿಗೆ. ಈ ಕಡೆ ಎಲ್ಲ ಹಾಕಿದ್ರ ಸೇಟುಗಳಂತೂ ಇವಾಗ ಎಲ್ಲ ಒಡವೆ ಅಂಗಡಿಗಳ ಹತ್ರನೂ ಒಂದು ಊಟ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಊಟ ಹಾಕಿದ್ರೆ ಒಳ್ಳೇದಾಗ್ತಾನೆ. ನಿಂಗೆ ಗೊತ್ತು, ಅವ್ರಿಗೆ ಏನು ಗೊತ್ತಾ, ತುಂಬ ಬಡ್ಡಿ ತಿಂತಾರಲ್ಲ, ಆ ಕರ್ಮ ಅನ್ನೋದು ಕಾಡುತ್ತೆ ಅಂತೇಳಿ ಅವ್ರು ಆ ಥರ ಮಾಡ್ತಾರೆ. ನಾ ಕಣ್ಣಿಗೆ ಜಾಸ್ತಿ ಹಚ್ಬೇಡಿ, ನಂಗೆ ನಿಜ ಅಸಹ್ಯ ಕಾಣುತ್ತಲ್ಲ. ಇಲ್ಲ ಇಲ್ಲ, ಸ್ವಲ್ಪ ತಡಿ ಫಸ್ಟ್ ಈಗ ಐಲೈನರ್. ಏನಾಯ್ತು? ಕಾಜಲ್ಲ ಬೇಡ, ಸುಮ್ಮನೆ ಕಾಜಲ್ ಹಾಕ್ತವ್ರ ಕಣ್ಣಿಗೆ ಮುಖ್ಯ ಬರಲ್ಲ. ನೋಡ್ ಬನ್ನಿ ಅಪ್ಪ, ಒಳ್ಳೆ ಭೂತ ತರ ಕಾಣುತ್ತಲ್ಲ. ಸಿಂಪಲ್ ಮೇಕಪ್ ಮಾಡೋದು, ಎಲ್ಲಾ ತರ ಓವರ್ ಮೇಕಪ್. ತಡಿ, ನಾನು ಹಚ್ಚಿದ್ದೀನಿ, ಕಂಡ್ಬಿಡು ಕಣ್ಣೆ. ಕಾಜಲ್ ಹಾಕ್ತವ್ರು ಚೆನ್ನಾಗಲ್ಲ. ನಾನು ಹಚ್ಚಲ್ಲ, ತಾಳೆ ಇದೀನಿ. ಏನು ಎದ್ರ ಕಣ್ ಬಿಡಕ್ಕಾಗಲ್ಲ, ನಾನು ಎದುರಿಸ್ತಲ್ಲ ಕಣ್ಣು. ಕಣ್ಣಿಗೆ ಕಾಜಲ್ ಅಟ್ರಾಕ್ಟ್. ತಡಿ, ಮಸ್ಕರ ಐತೆ. ಅದಕ್ಕೆ ಎಲ್ಲ ಹಚ್ಕೊಂಡ್ಬಿಟ್ಟಲ್ಲ. ಇಲ್ಲ, ನಾನು ಇಲ್ವೇ ನಾನು ಯಾಕೆ ಬೇಕಾವಲ್ಲ. ಮೇಕಪ್ ನಿನ್ನ ಹತ್ರ ಒಂದು ಬಾಕ್ಸ್ ಇತ್ತಲ್ಲ, ಏನಾಯ್ತು? ಅದು ಕಳೆದೋಯ್ತು. ಅದೇ ನಾನು ಕೇಳ್ತಾ ಇರೋದು. ಕಳೆದೇ ಹೋಯ್ತಾ? ಎಲ್ಲೋಯ್ತು? ಇನ್ಸ್ಟಾಗ್ರಾಮಲ್ಲೇ ಇದ್ವಲ್ಲ. ಅದೇ ನಾನು ಕೇಳ್ತಾ ಇರೋದು, ಎಲ್ಲೋಯ್ತು ನಂಗೆ ಗೊತ್ತಿಲ್ಲ. ಊರಲ್ಲಿ ಎಲ್ಲೇ ಇದೆ ಮಸ್ಕರ, ಎಲ್ಲ ಹೋಗಿ ಒಣಕೊಂಡು ಇದಾಗೈತೆ ಕಣೆ. ಇಲ್ಲೋಡಿಲಿ, ನಂಗೆ ಬಿಡ್ಲ ಕಣ್ಣು. ಇಲ್ಲೋಡಿಲಿ, ಮಸ್ಕರ ಇಲ್ಲ. ರೆಪ್ಪಿಗೆ ಹಚ್ಚೋದು. ಇಲ್ಲೋಡಿಲಿ ಹೆಂಗಾಗೈತೆ ಎಲ್ಲ ಅಂಟ್ಕೊಂಡು. ಇಲ್ಲ ಬಿಡೋದು. ಲಿಪ್ಸ್ಟಿಕ್ ಯಾವ್ದು ಹಚ್ಚಿನ? ಇಲ್ಲ ಡಾ, ಕರೆಕ್ಟ್ ಆಗೈತೆ. ಸಿಂಪಲ್ ಹಚ್ಚಿದ್ದೀನಿ, ಅದಕ್ಕೆ ನೀನು ಇದು ಮಾಡ್ತೀಯ ಅಂತ. ಸ್ಟಿಕ್ಕರ್ ಹೇಳ್ಬೇಕು ನೋಡಿ. ಇಲ್ಲೇ ತಂದ ಎಲ್ಲ ಮೂನಗಳೆಲ್ಲ ತಂದ. ಅಲ್ಲೂ ನೀವು ತೆಗ್ದಿಲ್ಲ ನೆನೆ ಮನೆ ನೋಡ್ಮ. ಬ್ಲೂ ಹಾಕ, ಬ್ಲೂ ಕೆಳಗೆ ಬಿಡ್ತೀನಿ. ಇದು ಇಷ್ಟೊಂದೆಲ್ಲ ಬೇಡ. ಸುಮ್ಮನೆ ಅಪ್ಪ ನೋಡಪ್ಪ, ಇದು ಎಷ್ಟು ಚಿಟ್ಕಿ ಹಾಕ್ಬಿಟ್ರೆ ಕಾಣ್ಬಿಡುತ್ತ ಕಣ್ಣಿಗೆ.
ಸುಮ್ಮನೆ ಇಡ್ಬೋದಿತ್ತು ಒಂದೇ ಒಂದು ಗೋಲ್ಡು ಜಾತ್ರೆ ಮಾಡ್ತೀರ ಬಿಡು ಸರಿ ನಿಂತಾರ ಮಾಡ್ಲ ನಾನು ಮಾಡು ಮತ್ತೆ ಹಿಂಗ ಈ ತರ ಇಟ್ಕೊಂಡು ಮಾಡೋದು ತೊಂದ್ರೆ ಸಾಲ ಅದಲ್ಲ ₹15 ಕೊಡ್ತಾರೆ ಅದೇ ಬೇಜಾರು ಅದೇ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಬಾಚುಂಡಿ ತರ ಪ್ರಶ್ನೆ ಕೂರಿಸಲ್ಲ ಮೇಡಮ್ ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದೆ ಓ ನಾವಲ್ಲ ಮೇಕಪ್ ಮಾಡ್ತಾ ಇರೋದು ಏನು ಕಾಣ್ತಿಲ್ಲ ನೀನ್ ಕುತ್ಕೊಂಡ್ ತಿನ್ನೋದು ಕಾಣ್ತೈತೆ ಬ್ರೈಟ್ ಆಗಿದ್ದೀನಿ ಇದೆಯಾ ಬ್ರೈಟ್ ಯಾಕೆ ಹೇಳಂಗಿ ನೋಡಿ ನೆನ್ನೆ ಅವ್ರಿಬ್ರು ಮಾಡ್ತಾ ಇದ್ರು ಅದೇನೋ ಹಿಂಗೆ ಮಾಡ್ಬಿಟ್ಟು ಟ್ರಾನ್ಸಿಷನ್ ಮಾಡಕ್ಕೆ ಯಾರು ಅವ್ರು ಇಬ್ರು ಕಪ್ಪುಗಿದ್ದಾರೆ ಆ ಹುಡ್ಗಿನೂ ಕಪ್ಪುಗಿದ್ದಾರೆ ಹುಡ್ಗನೂ ಕಪ್ಪುಗಿದ್ದಾರೆ ಅದಕ್ಕೆ ಇವರೆಲ್ಲ ಯಾರು ಬೆಳ್ಳಗಿರೋರನ್ನ ಮಾಡ್ರು ಕಾಣ್ತಲ್ಲ ಇದು ನೆರಳು ಮೇಲೆ ಇತ್ತು ಅವರೇ ಮಾಡಿದ್ರಪ್ಪ ಪಾಪ ಹೇಳ್ಬಾರ್ದು ಅಯ್ಯೋ ಹಂಗೆ ಹೇಳ್ತಾನೆ ಇರ್ತಾರ ಆ ಹುಡ್ಗಂಗೆ ಎಸ್ಪೆಷಲಿ ಹುಡುಗನ ಹುಡ್ಗ ಮತ್ತೆ ಇನ್ನೊಬ್ಳು ಹುಡುಗಿ ಐಶ್ ಈ ನೋಡ್ ಹಿಂಗ್ ಬೇಡ ಇನ್ನೂ ಮುಖ ಸಣ್ಣ ಕಾಣುತ್ತೀಯಲ್ಲ ಆಯ್ತು ಮಮ್ಮಿ ಆಯ್ತಾ ತಲೆ ಬಚ್ಚೆ ಮತ್ತೆ ಹೆಂಗ್ ಬಚ್ಚನ ಹಂಗೆ ಬಿಡತ್ತಾನಿಲ್ಲ ನಾನು ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಬಿಡು ಅದು ಇನ್ನು ಮಕ್ಕಳಕ್ಕೆ ಹೋಗ್ಬೇಡ ಡ್ಯಾಂಡ್ರಫ್ ಅದು ಕೆರ್ಕಣಕ್ಕೆ ಹೋದ್ರೆ ಫುಲ್ ಆಗುತ್ತೆ ಏನು ಮಾಡಲ್ಲ ಆ ಡ್ಯಾಂಡ್ರಫ್ ಮರೆ ಮಚ್ಚ ಕೈ ಭಾರ ಆಗಿದೆಡ ಇಷ್ಟು ದಪ್ಪ ತಿರುಗಿಸ್ತೀನಿ ಹಂಗೆ ಸ್ವಲ್ಪ ಟರ್ನ್ ಪಕ್ಕ ಓವರಾಗಿ ಆಗಿಲ್ಲ ಯಾವುದೂ ಇಲ್ಲ ಆದರೆ ಚೋಕರ್ ಆಗಿರೋ ಚೆನ್ನಾಗಿರೋದು ಅಂತ ಚೋಕರ್ ಏನು ಇಲ್ಲಿ ಇದೇನು ಡಿಸೈನು ಇಲ್ಲ ಚೋಕರ್ ಅದಕ್ಕೆ ಚೆನ್ನಾಗಿ ಕಾಣೋದು ಸ್ಯಾರಿ ಪ್ಲೇನ್ ಸ್ಯಾರಿ ಇದಕ್ಕೆ ಹಿಂಗೆ ಹಾಕೋಬೇಕು ಗೊತ್ತೇ ಗೊತ್ತು ನೋಡ್ಕೊ ಇದಕ್ಕೆ ಹಾಕೋ ಜಸ್ಟ್ ಒನ್ ಡ್ರಾಪ್ ಓಕೆ ಬಿಕಾಸ್ ಜಾಸ್ತಿ ಸ್ಮೆಲ್ ಬರುತ್ತೆ ಹಾಂ ಡನ್ ಎಲ್ಲಿದ್ದು ಕ್ಯಾಪ್ ಇಲ್ಲಿ ಇಲ್ಲಿ ಎಷ್ಟು ಕಡೆ ಬರೋದು ವಾಪಸ್ಸು ಫೋನ್ ಮಾಡ್ತಾನು ಫೋನ್ ಮಾಡ್ತೀನಿ 2 ಅವರ್ ಅಷ್ಟೇ ಕಣೆ 2 ಅವರ್ ಪಕ್ಕ ಎರಡವ ಹಾಂ
ಅವ್ರು ಕರೆಕ್ಟಾಗಿ ಟೈಮ್ ಕಳಿಸಿಲ್ಲ. 11 ಗಂಟೆಗೆ ಸ್ಟಾರ್ಟ್ ಆಗೋದು ಪ್ರೋಗ್ರಾಮು. 10 ಗಂಟೆಗೆ ಹೋಗ್ಬೇಕಿತ್ತು. ಈ ಮಮ್ಮಿ ಲೇಟ್ ಮಾಡಿದ್ರು. ಹ್ಞೂ ಆಯಿತು ಬಿಡು. ಸರಿ ತಮ್ಮನೆ ಸರಿ ತಮ್ಮ. ಸೆಟ್ಟಿಂಗ್ ಸ್ಪ್ರೇ ಇರಬೇಕಿತ್ತು ನೋಡಿ. ಇದೊಂದು ಲಿಪ್ ಬಾಮ್ ಇಟ್ಕೊಬಿಡ್ಲಾ? ಲಿಪ್ಸ್ಟಿಕ್ ಬದಲು ಆಗಾಗ ಹಚ್ಕೊಳಕ್ಕೆ. ನಡಿ. ಓಕೆ, ಹ್ಞೂ ನಾನು ಬುಕ್ ಎತ್ಕೊಂಡು ಹೋಗ್ಬೇಕು. ಹ್ಞೂ ಬ್ಯಾಗ್ ಒಳಗೆ ಇಟ್ಕೋ ಗ್ಲಾಸ್ ಎಲ್ಲ. ನಿಜ. ಚಿನಿ ಏನಾಗಲ್ಲ, ತಾಂಡೋಗಿ ಚಿನಿ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಪಿಂಕಿ ಈ ಪಿಂಕಿ ಆಗಲ್ವೇನು? ಚೆನ್ನಾಗಿದೆ ಬಟ್ಟೆ ಸೀರೆಗೆ ಹಾಕೋ. ಬೇಕಾದ್ರೆ ಬೇರೆಯವರೆಲ್ಲ ನೋಡಿ ಇಷ್ಟಪಡ್ತಾರೋ ನೋಡು. ಇದು ಒರ್ಸ್ಕೊಳಮ್ಮ ಸ್ವಲ್ಪ ಗ್ಲಾಸ್. ಮೊಬೈಲ್ ಹುಷಾರಾಗಿ ಇಟ್ಕೊತೀನಿ. ಹ್ಞೂ ಖರ್ಚಿಫ್ ಇಟ್ಕೊಂಡ? ಇಲ್ಲ, ಅಲ್ಲೇ ಇಟ್ಟಿದ್ದೀನಿ. ನೀವು ಲಿಪ್ಸ್ಟಿಕ್ ಒರ್ಸಿದ್ರಲ್ಲ. ಆ ಅಲ್ಲೆಲ್ಲ ಒಟ್ಟಿಗೆ ಇಟ್ಬಿಟ್ಟೆ ಅನ್ಸುತ್ತೆ ನೋಡು. ತೋ ಖರ್ಚಿಫು. ಹ್ಞೂ ಅದನ್ನೊಂದು ಇಟ್ಕೊ. ಫಿಸಿಕ್ಸ್. ಓಕೆ, ಎರಡು ಹಿಂಗೆ ಕೈಲಿ ಇಟ್ಕೊಂಡು ಹೋಗ್ಬೇಕು. ಮ್ಯಾಮ್ ಗಾಡಿಗೆ ಹಂಗೆ ಸಿಗ್ದಾಗ ಕೊಟ್ಬಿಡ್ತೀನಿ. ಎಲ್ಲಿ? ಅಲ್ಲೇ ಇನ್ನೇನು ಇಟ್ಕೋಬೇಕಿತ್ತು? ಖರ್ಚಿಫು. ಅಲ್ಲ ಅಪ್ಪ, ಗ್ಲಾಸ್ ಕೊಡ್ಬಿಡ್ಲಿ. ಸಾಕು, ಬನ್ನಿ. ಕೂದಲು ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊ. ಕೂದಲೆಲ್ಲ ಇದು ಸಿಗ್ ಮಾಡ್ಕೊಬೇಡ. ಓಕೆ, ಇದ್ರಲ್ಲಿ ಹಾಕೋಬಿಡ್ತೀನಿ. ಹ್ಞೂ ಆದರೆ ಗ್ಲಾಸಸ್ಸಿಗೆ ಜಾಗ ಇಲ್ಲ. ಚಿನಿ ಪರ್ಫೆಕ್ಟ್ ಇದೆ ಚಿನಿ, ರಿಯಲಿ. ಯಾರೇನಂತ ಇಲ್ಲ, ರಿಯಲಿ ಪರ್ಫೆಕ್ಟ್. ನಡಿ ಬುಕ್ ಹಿಡ್ಕೊಳ್ಳೋಣ, ಚಪ್ಪಲ್ ಹಾಕೊಂಡು. ಚಪ್ಪಲಿ ಒರ್ಸ್ಕೊಂಡ ಹೋಗ್ಲಿ. ಹಾಂ, ಒರ್ಸ್ಕೊಂಡ ಇಲ್ವಾ? ಒರ್ಸ್ಕೊಂಡೆ. ಹಂಗೆ ಹೀಲ್ಡ್ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾಳೆ. ಯಾವ್ದು ಶಕ್ತಿ ತಡ್ಸೀರ ಸರಿ ಇಟ್ಕೊಳ್ಳಿ. ಓಕೆ ಬಾಯ್. ಗಾಡಿ ಎಲ್ಲಿ ನಿಲ್ಸಿದೆ? ಆ ಕಡೆ ನಿಲ್ಸಿದ್ಯಾ? ಹ್ಞೂ ಬಾಯ್. ಹ್ಞೂ ಬಾಯ್ ಡಾ. ಟೇಕ್ ಕೇರ್. ಹುಷಾರು. ಆ ಕಡೆಯಿಂದ ಬರ್ಬೇಕಾರೆ ಫೋನ್ ಮಾಡು ಆಯಿತಾ? ಮ್ಯಾಮ್ ಫೋನ್ ಇಸ್ಕೊಂಡು ಮಾಡು. ಫೋನ್ ಹುಷಾರು. ಹ್ಞೂ ಬಾಯ್. ಜೋಪಾನ, ನಿಧಾನ. ಹೀಲ್ಡ್ ಸ್ಲಿಪ್ಪರ್ ನಿಧಾನ ನಡಿಬೇಕು. ಆಗ್ತಾಯ್ತಾ? ಬೇರೆದ ಹೋಗ್ತೀಯಾ? ನಿಧಾನ ಹೇಳಿ. ಗ್ರ್ಯಾಜುಯೇಷನ್ದಾ? ಇಷ್ಟೊತ್ತು ಅಂಕನಾ? ಆಲ್ ಟಿಕೆಟ್ ಕೊಟ್ರಾ? ಯಾರಿಗೂ ಕೊಡಲಿಲ್ವಾ? ಎಲ್ಲಿ? ಓ, ಇಲ್ಲಿದೆಯಾ? ಎಲ್ಲರದ್ದು ಸಪ್ರೇಟ್ ಫೋಟೋ ಇದೆ. ನೈಸ್. ತಿಂದೆ, ಚೆನ್ನಾಗಿ ತಿಂದೆ. ಏನು ಕೊಟ್ಟಿದ್ರು? ಎಲ್ಲ ಸ್ಟಾಲ್ಗಳಿತ್ತು. ಹೌದಾ? ಏನು ಬೇಕು ಅದು ತಿನ್ನೋದ? ನಾನು ಫೋಟೋಸ್ ತೆಗ್ದಿದ್ದೀನಿ. ತೆಗ್ದಿದ್ಯಾ? ಎಲ್ಲರೂ ಖುಷಿ ಆಯ್ತಾ ಒಟ್ಟಾರೆ? ಹಿಂದೆ ಎಲ್ಲ ಟೀಚರ್ಸ್ ಹತ್ರನೂ ಫೋಟೋ ತೆಗ್ಸ್ಕೊಂಡು. ಹಿಂದೆ ಹೋಗು. ಹ್ಞೂ. ಇಲ್ಲ, ಅಷ್ಟಮಿ ಜಾಸ್ತಿ ನನ್ನ ಫೋಟೋಸ್ ಹತ್ರ ನನ್ನಿಂದ ಫೋಟೋಸ್ ಎಲ್ಲ ತೊಗೊಂಡು. ಮಾಲಾ ನಮ್ಮ ಜೊತೆನೂ ಒಂದು ತೊಗೊಂಡೆ, ಇರಲಿ ಅಂತ. ಕಾಣ್ತಾ ಇಲ್ಲ. ಈ ಗಗನ ಎಲ್ಲ ನನ್ನ ಫೋನಲ್ಲೇ ತೊಗೊಂಡ್ರಪ್ಪ. ಅವ್ರಿಗೆಲ್ಲ ಕಳಿಸ್ಬೇಕು. ಸುಮಾ ಮ್ಯಾಮ್ ಈಗ ಬಯಾಲಜಿ ಸ್ಯಾರಿ ಹಿಂಗೇನೆ ಇತ್ತಾ? ಏನೂ ಆಗಿಲ್ಲ? ಎಲ್ಲರ ಸ್ಯಾರಿಗಳು ಹೆಂಗಿತ್ತು? ಮಾಡ್ಕೊಬಿಟ್ಟಿದ್ದೀನಿ. ಸ್ಯಾರಿಗಳೆಲ್ಲ ಹೆಂಗಿತ್ತು ಎಲ್ಲರದು? ಚೆನ್ನಾಗಿತ್ತು? ಚೆನ್ನಾಗೇ ಬಂದೈತಿ. ಹೌದಾ? ನಿಂದೇನು ಯಾರು ಏನೇನು ಹೇಳಿದ್ರು? ಏನೇನು ಹೇಳಿದ್ರು ಸ್ಯಾರಿ ಬಗ್ಗೆ? ಅಪ್ರಿಷಿಯೇಷನ್ ಏನಾದ್ರು ಸಿಕ್ತಾ? ಬಂದ ತಕ್ಷಣ ರೀನಾ ಮ್ಯಾಮ್ ಸಿಕ್ಕಿದ್ರು, ಕೆಮಿಸ್ಟ್ರಿ ಮ್ಯಾಮ್. ಓ, ಏನು ಡಿಸೈನ್ ಮಾಡಿಸಿರ್ತಿದ್ಯಾ ಅಂತೆಲ್ಲ ಅಂದ್ರು. ಅದೇ ಶಿಶಿರಾ ಮ್ಯಾಮ್ ಸಿಕ್ಕಿ, ಯು ಲುಕ್ ಸೊ ಪ್ರಿಟಿ ಅಂತ ಹಿಂಗೆ ಮಾಡಿದ್ರು. ಅದೇ ಬುಕ್ಕಿಗೆ ಸಬ್ಮಿಟ್ ಮಾಡಿಬಿಟ್ಟೆ 2. ಹೌದಾ? ಗಗನ ಚೆನ್ನಾಗಿ ಕಾಣ್ತಾ ಇದ್ಲಾ? ಗಗನ ನೋಡಿ ತೋರಿಸು. ಅವಳು ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ ಬೇರೆ ಫೋಟೋ. ಓ, ಗಗನ ಇದೆಲ್ಲ ಹಾಕೊ ಬಂದಿದ್ಲ? ಸೊಂಟದ ಪಟ್ಟಿ ಎಲ್ಲ? ಅವಳು ಬೆಳಗ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊ. ಓ, ಇದೇ ನೀವು ಹಿಂಗೆ ಬಂದಿದ್ದಾಳೆ? ಸಾಹಿತ್ಯ ಬ್ಲೌಸ್ ಯಾವುದು ಚೇಂಜ್ ಮಾಡ್ಕೊ ಬಂದು? ಬ್ಲೌಸ್ ಬ್ಲ್ಯಾಕ್ ಕಲರ್ ಹಾಕೊ ಬಂದಿದೆ. ಯಾರು ಇವಳು ಸೀರೆನೇ ಡಿಫ್ರೆಂಟ್ ಇದೆ. ಹೌದಾ? ಇಂಚರ ಇಂಚರದ?
ಡ್ರೈಯರ್ ತಗೊಂಡೋಗಿ ಅಲ್ಲಾಡ. ಅದೇನೋ ಜ್ಯೂಸ್ ಅಂತ ಕೊಟ್ರ ಒಳಗಡೆ, ಆ ಆಲೂಗೆಡ್ಡೆದೇನೋ ಕೊಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೌದಾ? ಅದೇನೋ ಐಸ್ ಕ್ರೀಮ್, ಕರಗಿಸಿರೋ ಐಸ್ ಕ್ರೀಮ್ ತರ ಇತ್ತು ಅಪ್ಪ, ಜ್ಯೂಸ್ ಏನೋ ಅಂತ ಕೊಟ್ರು. ಅಲ್ಲಿ ಲಿಟ್ರಲಿ 11 ಗಂಟೆಯಿಂದ ನಾವು ಹೊರಗಡೆ ಬಂದಿದ್ದೆ 2 ಗಂಟೆ ತರ ಹೊರಗಡೆ ಬಂದಿದ್ದೆ. 11 ಗಂಟೆಯಿಂದ ಅಲ್ಲೇ ಕೂತಿದ್ದೆ. ತಿನ್ನತ್ತವಲ್ಲ, ಅಲ್ಲಿ ಪೂಜೆ ಮಾಡ್ತಿದಾರಲ್ಲ. ಅವ್ನು ಅಟ್ಲೀಸ್ಟ್ ಮನಸ್ಫೂರ್ತಿಯಾಗಿ ನೆಟ್ಟು ಪೂಜೆ ಮಾಡಿದ್ನೋ ಏನೋ. ಎಲ್ಲಾರು ಹಾಲ್ ಟಿಕೆಟ್ಗೂ ಪೂಜೆ ಮಾಡ್ದವ, ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ಮಾಡಿಸಿದ್ರು. ಬೇರೆ ಯಾರು ಅಲ್ಲ, ಅಡುಗೆ ಮಾಡೋರು ಎಲ್ಲರೂ ಅಡುಗೆ ಬಂದಿದ್ದೆಲ್ಲ ಸರ್ವ್ ಮಾಡೋರು, ಏನೆಲ್ಲ ನೋಡೋದೇ ದೂರ ಇಟ್ಕೊಂಡು. ನೆಕ್ಸ್ಟ್ ಚೇಂಜ್ ಮಾಡ್ಕೊಡ್ತೀನಿ. ಎತ್ಬಿಟ್ಟು ರಿಮೋಟ್ ಸರಿ ತೆಗೆದು ಬೇರೆ ಕಡೆ.